ಸರ್, ಈ ಪ್ರೇಮ ಅವ್ರ ವಿಚಾರ ಅಥವಾ ಚೀಟಿ ವಿಚಾರಕ್ಕೆ ವಾಪಸ್ ಬರೋಣ. ನಿಮ್ಮ ಪ್ರಕಾರ ಏನು, ವಿಠಲ್ ಗೌಡ್ರಿಗೆ ಹಾಗೆ ಪ್ರೇಮ ಅವ್ರಿಗೆ ಆಸ್ತಿ ವಿಚಾರದಲ್ಲಿ ಕಲಹ ಇತ್ತು, ಹಾಗಾಗೇನೆ ಸೌಜನ್ಯಾಳನ್ನ ಹತ್ಯೆ ಮಾಡಿರುವ ವಿಠಲ್ ಗೌಡ ಆರೋಪ ಇವ್ರ ಮೇಲೆ ಬರಲಿ ಅಂತ ಹೇಳಿ ಚೀಟಿ ಬರ್ದು ಹಾಕಿದ್ರು ಅಂತನ? ಆಸ್ತಿ ವಿಚಾರ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಿಲ್ಲ. ಆಸ್ತಿ ವಿಚಾರ ಬೇರೆ ಆದ ವಿಚಾರ, ಅವರಿಬ್ಬರು ಮಧ್ಯದಲ್ಲಿ ವೈಮನಸ್ಸಿತ್ತು ಅಂತೇಳಿ. ಮತ್ತೆ ಅವರೇ ಹೇಳ್ತಾರೆ, ಹೇಳಿಕೆ ಕೊಡ್ಬೇಕಾದ್ರೆ ಯಶೋಧಾರ ಹಬ್ಬಕ್ಕೆ ಬಂದಿದ್ರು ಅಂತ ಹೇಳಿದಾರೆ, ಪ್ರೇಮರ್ ಬಂದಿದ್ರು ಅಂತ ಹೇಳಲ್ಲ. ಯಾಕೆ ಬಂದಿಲ್ಲ ಅಂತ ಕೂಡ ಹೇಳಲ್ಲ. ಇದೆಲ್ಲ ತನಿಖೆ ಬಂದಾಗಲೇ ಗೊತ್ತಾಗುತ್ತೆ. ಅನುಮಾನಗಳಿವೆಲ್ಲ ಒಂದು ಅನುಮಾನಕ್ಕೆ ಪೂರಕವಾಗಿರುವಂತಹ ವಿಚಾರಗಳಲ್ಲಿ ತನಿಖೆ ಮಾಡಿ ಸತ್ಯ ಗೊತ್ತಾಗುತ್ತೆ. ಮತ್ತೊಂದ್ ಕಡೆ ಬರೀತೀರಿ, ಸಂತೋಷ್ ರಾವೇ ಈ ಕೃತ್ಯ ಎಸಗಿದ್ರೆ ಆಕೆಯ ಹೊಟ್ಟೆದಲ್ಲಿ ಜೀರ್ಣವಾಗದ ಆಹಾರ ಇರೋಕ್ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳಿ. ಈಗ ವಿಠಲ್ ಗೌಡ್ರೆ ಅತ್ಯಾಚಾರ ಮಾಡಿದ್ದಾರೆ ಅಂತಂದ್ರೆ ಈ ಆಹಾರಕ್ಕೂ ಅತ್ಯಾಚಾರಕ್ಕೂ ಹೆಂಗ್ ಕನೆಕ್ಟ್ ಮಾಡ್ತೀರಿ ನೀವು? ಮೇಡಮ್, ಅವ್ರು ಹೇಳೋದ್ ಪ್ರಕಾರನೇ ಆಕೆ ಉಪವಾಸ ಇದ್ಲು, ಕಾಲೇಜಲ್ಲೂ ಕೂಡ ಫ್ರೆಂಡು ಬಾ ತಿಂಡಿ ತಿನ್ನಲ್ಲ ಅಂತ ಹೇಳ್ತಾರೆ. ಆಗಿದ್ದಾಗ ಅವ್ರ ಪ್ರಕಾರ ಅವಳು ಮನೆಗೆ ಬರೋಕ್ಕಿಂತ ಮುಂಚೆನೆ ಕೃತ್ಯ ನಡೆದಿದೆ. ಹಾಗಾದ್ರೆ ಅಲ್ಲಿ ಊಟ ಮಾಡಿದಿಲ್ಲ ಅವಳು. ಮಾಡ್ಕೊಂಡು ಹೋಗಿದ್ದ ಪ್ರಭಾವಿಗಳ ಮಕ್ಕಳು ಬಿರಿಯಾನಿ ತರಿಸ್ಕೊಟ್ರು. ಅಲ್ಲ, ಅವ್ರ ಪ್ರಭಾವ ಬಿಡಿ, ನಾನು ಸಂತೋಷ ವಿಚಾರಕ್ಕೆ ಬರ್ತೀನಿ. ಈಗ ಇವರು ಆರೋಪ ಇದು ಮಾಡ್ತಾರೆ ಅಂದ್ರೆ ಪೊಲೀಸ್ ಅವ್ರು ಮಾಡಿದ್ದು. ಸೊ ಸಂತೋಷ್ ರಾವ್ನೇ ಅಲ್ಲಿ ಅತ್ಯಾಚಾರ ಮಾಡಿದ್ರು ಅಂತೇಳಿ, ಅಂದ್ರೆ ಅವಳು ಮನೆಗೆ ಹೋಗೋದು ಮುಂಚೆನೆ ಅವಳ ಕಿಡ್ನಾಪ್ ಮಾಡಿದ್ರು ಅಂತೇಳಿ. ಹಾಗಾದ್ರೆ ಊಟ ಇಲ್ಲಿ ಬಂತು ಆಕೆ ಹೊಟ್ಟೆಲ್ಲಿ? ಅಥವಾ ಈ ಬೇರೆ ಪ್ರಭಾವಿ ವ್ಯಕ್ತಿಗಳು, ಇವ್ರ ಪ್ರಕಾರ ಪ್ರಭಾವಿ ವ್ಯಕ್ತಿಗಳು ಕರ್ಕೊಂಡು ಹೋಗಿದ್ರೆ ಯಾರು ಅತ್ಯಾಚಾರ ಮಾಡಿ ಊಟ ಕೊಡ್ತಾರೆ, ಊಟ ಮಾಡು ಅಂತೇಳಿ. ಅಕಸ್ಮಾತ್ ಕೊಟ್ಟರು ಕೂಡ ಆಕೆ ಆ ಒಂದು ದೌರ್ಜನ್ಯ ನಡೆದ ಸಂದರ್ಭದಲ್ಲಿ ಊಟ ಮಾಡುವಂತ ಮನಸ್ಥಿತಿ ಸಜ್ಜನಿಗಿರುತ್ತಾ? ಇವರೇನು ವಿಠಲ್ ಗೌಡ್ರ ಮನೆಯಲ್ಲಿ ಹೊಸ ಹಾಕಿ ಊಟದ ಇದಿತ್ತು ಅಂತ ಹೇಳಿದ್ರೆ ಅಲ್ಲಿ ಇರಲಿಲ್ಲ. ಇದ್ದು ಕುಸುಮಾವತಿ ಮನೆಯಲ್ಲಿ, ವಿಠಲ್ ಗೌಡರು ಪ್ರತ್ಯೇಕವಾಗಿರೋ ಮನೆಯಲ್ಲಿ. ಸೊ ಅವ್ರ ಕುಟುಂಬದವರೆಲ್ಲರೂ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ಸೌಜನ್ಯ ಅಥವಾ ವಿಠಲ್ ಗೌಡ ಒಬ್ಬರೇ ಇರ್ಬೋದು. ಯಾಕಂದ್ರೆ ಸೌಜನ್ಯ ಇದ್ದಿದ್ದೆ ವಿಠಲ್ ಗೌಡ್ರ ಮನೆಯಲ್ಲಿ ಇರಬಹುದು. ಅವಾಗ ಕೃತ್ಯ ನಡೆದ ಸಾಧ್ಯತೆ ಇದೆಯಲ್ಲ. ಸೌಜನ್ಯ ವಿಠಲ್ ಗೌಡ್ರ ಮನೇಲಿ ಇದ್ಲು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಸುಧಾ ಅವ್ರ ತಾಯಿನ ಹೇಳಿಕೆ ಹೇಗೆ ಕೊಟ್ಟಿದ್ದಾರೆ, ಮತ್ತೆ ಅವ್ರು ವಿಠಲ್ ಗೌಡನ ಹೇಳಿದಾರೆ ಅವಳು ನಮ್ಮಲ್ಲೇ ಇದ್ಲು ಅಂತ ಹೇಳಿ. ಬಟ್ ಈ ಪ್ರಭಾವಿಗಳೆಲ್ಲ ಅಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ರು, ಈ ಜಾಗದಲ್ಲಿ ಮಧ್ಯಾಹ್ನದ ಕಷ್ಟ ಅಂತ ಮಾತನಾಡ್ತಿದ್ರು, ಇದನ್ನ ನಾವು ಕೇಳಿಸ್ಕೊಂಡಿದೀವಿ ಅಂತ ಹೇಳಿ ಖುದ್ದು ಯಶೋಧ ಅವರೇ ಹೇಳ್ತಾರೆ. ಎಲ್ಲಿ ಹೇಳಿದ್ರೆ ಎಲ್ಲಿದೆ ಅವ್ರ ಹೇಳಿಕೆ? ಈಗ ಆ ರೀತಿ ಇದ್ದಿದ್ರೆ ನೀವ್ ಯಾಕೆ ಅವತ್ತೇ ದೂರಲ್ಲಿ ಹೇಳಿಲ್ಲ ಅಥವಾ ಅವತ್ತು ಮಾತಾಡಿಸ ಯಾಕಿಲ್ಲ ನೀವು? ಬಟ್ ಇದಂತೂ ಅಂಡರ್ ವೆರಿಫೈಡ್ ಅಂತೂ ಆಗಿದೆ ಅಲ್ಲ ಸರ್. ಯಶೋಧ ಅವರ ಹೇಳಿಕೆ ಅದಂತೂ ತನಿಖೆಗೆ ಒಳಪಟ್ಟಿದೆ, ವಿಚಾರಣೆಗೆ ಒಳಪಟ್ಟಿಲ್ಲ. ನನಗೆ ಸಿಕ್ಕ ದಾಖಲಾದ ಅವ್ರದ್ದು ಹೇಳಿಕೆ ಅದೇ ಹೇಳಿದಲ್ಲ. ಅವ್ರದ್ದು ಯಶೋಧಾರ ಹೇಳಿಕೆ ಆಗ್ಲಿ, ಸೌಜನ್ಯ ತಾಯಿ ಕುಸುಮಾವತಿ ಹೇಳಿಕೆ ಆಗ್ಲಿ ನನಗೆ ಕೋರ್ಟಲ್ಲಿ ಕಂಡಿಲ್ಲ. ನನಗೆ ಕೋರ್ಟಲ್ಲಿ ಅವ್ರು ಬಂದ್ ಸಾಕ್ಷಿ ಎಲ್ಲೂ ಹೇಳಿಲ್ಲ ಅವರು. ಜನ ಹೆಂಗ್ ವಿಶ್ಲೇಷಣೆ ಮಾಡ್ತಾರೆ ನಾಳೆ ದಿನ ಅಂತಂದ್ರೆ, ಧರ್ಮಸ್ಥಳದಲ್ಲಿ ಆದ ಅನೇಕ ಅನುಮಾನಾಸ್ಪದ ಸಾವುಗಳು ಎಲ್ಲವನ್ನ ಕೂಡ ಅವರ ಕುಟುಂಬದ ಸುತ್ತಾನೆ ಸುತ್ತ. ಫಾರ್ ಎಕ್ಸಾಂಪಲ್, ವೇದವಲ್ಲಿ ಗಂಡನೇ ಸಾಯಿಸಿದ್ದು ಅಂತಾರೆ, ಪದ್ಮಲತಾ ತಂದೆ ಸಾಯಿಸಿದ್ದು ಅಂತಾರೆ. ಈಗ ನೀವು ನೋಡಿದ್ರೆ ಸೌಜನ್ಯನ್ ಮಾವನೇ ಸಾಯಿಸಿದ್ದು ಅಂದ್ರೆ ಧರ್ಮಸ್ಥಳದಲ್ಲಿರೋ ಕುಟುಂಬಗಳು ಅಷ್ಟೊಂದು ಅಮಾನವೀಯವಾಗಿ ನಡ್ಕೊಳ್ಳೋ ಕುಟುಂಬನ, ಮನೆಯಲ್ಲಿರೋ ಕುಟುಂಬ ಸದಸ್ಯನನ್ನೇ ಒಬ್ರನ್ನೊಬ್ರು ಸಾಯಿಸೋ ಮಟ್ಟಿಗೆ ವಿಕೃತ ಮನಸ್ಸಿನವರು ಅಂತ ಹೇಳಿ ಅನುಮಾನ ಬಂದ್ಬಿಡೋದಿಲ್ವಾ? ಆ ಪ್ರಕರಣದ ಬಗ್ಗೆ ನಂಗೆ ಅಷ್ಟು ತಿಳುವಳಿಕೆ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಮತ್ತೆ ನಾನು ಇಲ್ಲಿ ಹೇಳ್ತೀನಿ ಕೇಳಿ, ಧರ್ಮಸ್ಥಳ ಏನು ಕಾಣೆಯಾಗಿರೋ ದಾಖಲೆಗಳಿದೆ, ಆ ದಾಖಲೆ ಪರಿಶೀಲನೆ ಮಾಡಿದಾಗ ಗಂಡನ ಜೊತೆಯಲ್ಲಿ ಮನೆಯಲ್ಲಿ ಮಲಗಿದಂತ ಹೆಂಡತಿ ಬೆಳಗ್ಗೆ ಅಷ್ಟೇ ನಾಪತ್ತೆ ಆಗಿರ್ತಾರೆ. ಯಾಕೆ ನಾಪತ್ತೆ ಆಗ್ತಾರೆ? ಯಾರು ಕಿಡ್ನಾಪ್ ಮಾಡ್ಕೊಂಡಾಗಿಲ್ಲ, ಮನೇಲೆ ಮಲಗಿರ್ತಾರೆ ಜೊತೆಲಿ, ಬೆಳಗ್ಗೆ ಅಷ್ಟೇ ಕಾಣೆಯಾಗಿರ್ತಾರೆ. ಇದೆಲ್ಲ ತನಿಖೆ ಆದ್ರೆ ಸತ್ಯ ಗೊತ್ತಾಗುತ್ತೆ ಅವ್ರ ಮನಸ್ಸಿನಲ್ಲಿ ಹೇಗಿದೆ, ಏನಿದೆ, ಅಥವಾ ಯಾವ ಕಾರಣಕ್ಕೋಸ್ಕರ ಹತ್ರ ಆಗಿದೆ. ಬಟ್ ಹಿರಿಯ ಸೌಜನ್ಯ ಹೋರಾಟದಲ್ಲಿ ತಾಯಿ ಕುಸುಮಾವತಿ ಅವರನ್ನ ಹೊರತುಪಡಿಸಿದ್ರೆ ಅವ್ರಿಗೆ ಸಮಾನರಾಗಿ, ಇನ್ಫ್ಯಾಕ್ಟ್ ಒಂದು ಹೆಜ್ಜೆ ಮೇಲೆ ಪ್ರಯತ್ನ ಪಟ್ಟು ಹೋರಾಟ ಮಾಡ್ತಿರೋದೇನೆ ವಿಠಲ್ ಗೌಡ್ರು. ಅವರೇ ಕೊಲೆ, ಅವರೇ ಅತ್ಯಾಚಾರ ಮಾಡಿದ್ರೆ ಹೋರಾಟ ಮಾಡ್ಲಿಕ್ಕೆ ಮನಸ್ಸಾಕ್ಷಿ ಒಪ್ಪುತ್ತಾ? ಮೇಡಮ್, ಅವ್ರು ಹೋರಾಟ ಮಾಡ್ತಿರೋದು ಕಾರಣನೇ ಬೇರೆ. ಏನ್ ಕಾರಣ? ಧರ್ಮಸ್ಥಳ ಷಡ್ಯಂತ್ರ ಮಾಡಬೇಕು ಅಂತೇಳಿ. ಅದರಿಂದ ಅವ್ರಿಗೇನ್ ಸಿಗುತ್ತೆ ವೈಯಕ್ತಿಕವಾಗಿ? ಮೇಡಮ್, ಅದನ್ನ ಅವ್ರು ಹೇಳ್ಬೇಕು ಯಾವ ಕಾರಣಕ್ಕೋಸ್ಕರ ಧರ್ಮ. ಈಗ ನೋಡಿ, ಬುರುಡೆ ವಿಚಾರದಲ್ಲೂ ಕೂಡ ಆ ಬುರುಡೆ ತಂದ್ಕೊಟ್ಟು ಇದು ಮಾಡಿದೆ ವಿಠಲ್ ಗೌಡ್ರ ಬಂದಿದೆ. ಏನಾಗಾರೆ ಅವರು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡಬೇಕಿತ್ತು ಹೊರತು ಈ ಬುರುಡೆ ಪ್ರಕರಣದಲ್ಲಿ ಯಾಕೆ ಅವರು ಭಾಗಿಯಾದರು? ನೀವು ಹೇಳ್ತಿರೋದು ನೋಡಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ವಿಠಲ್ ಗೌಡ ಕ್ರಿಮಿನಾಲಜಿಯಲ್ಲಿ ಡಿಗ್ರಿ ತಗೊಂಡು ಎಕ್ಸ್ಪರ್ಟ್ ಆಗಿರುವ ವ್ಯಕ್ತಿ ಅನ್ನೋ ರೀತಿಯಲ್ಲಿ, ಅಂದ್ರೆ ಯಾರ ವಿರುದ್ಧ ಹೆಂಗ್ ಷಡ್ಯಂತ್ರ ಮಾಡಬೇಕು, ತಾನ್ ಮಾಡಿರುವ ಒಂದು ಅಪರಾಧವನ್ನ ಯಾವ ರೀತಿ ಕವರ್ ಅಪ್ ಮಾಡ್ಕೊಳ್ಬೇಕು, ಇಷ್ಟೆಲ್ಲ ಸೂಕ್ಷ್ಮ ಮನಸ್ಥಿತಿ ಇರೋ ವ್ಯಕ್ತಿನ ಅಂತ ಹೇಳಿ ಅನುಮಾನ ಬಂದ್ಬಿಡುತ್ತೆ ಒಂದು ಕ್ಷಣ. ಖಂಡಿತ ಅಲ್ಲ ಮೇಡಮ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆತ ಅಪರಾಧ ಮನೋಭಾವನೆ ಇರತಕ್ಕಂತ ವ್ಯಕ್ತಿ. ಈ ಬುರುಡೆ ಪ್ರಕರಣ ಏನಿದೆ ಅದು ಸತ್ಯ ಇಚ್ಛೆ ಬಂದಾಗ ಗೊತ್ತಾಗುತ್ತೆ ವಿಠಲ್ ಗೌಡನ ಮನಸ್ಥಿತಿ ಎಂತದ್ದು ಅಂತ ಹೇಳಿ. ಮತ್ತೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆತ ತನ್ನ ಹೋಟ್ಲಲ್ಲಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ, ಇದೇ ಚಿನ್ನಯ್ಯ ಅಂತ ಏನೇ ಬುರುಡೆ ವ್ಯಕ್ತಿನ ಕೂಡ ಅವನ ಕಡೆಯಿಂದ ಊತಾಕ್ಷಿನ ಬಗ್ಗೆ ಕೂಡ ಜನ ಮಾತಾಡ್ತಾರೆ. ಈಗ ಈ ಮಾಹಿತಿ ಬಂದಾಗ ಬುರುಡೆ ಪ್ರಕರಣ ಮೂಲನೇ ವಿಠಲ್ ಗೌಡ ಬಂದಿದೆ. ಅಪರಾಧಿ ಮನಸ್ಥಿತಿ ಇಲ್ಲದೆ ಇದ್ರೆ ಇಂಥ ಕೃತ್ಯಗಳು ಮಾಡ್ತಾರ?
ನನ್ನ ಕಡೆದೋಗಿ ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಸ್ನೇಹಮಯಿ ಕೃಷ್ಣ ಅವರೇ. ಮಾವ ಹಾಗೆ ಸೊಸೆಯ ತಂದೆ ಮಗಳ ಸಮಾನವಾದ ಸಂಬಂಧಕ್ಕೆ ಕಳಂಕ ತರೋ ಪ್ರಯತ್ನ ಮಾಡ್ತಿದ್ದೀರಿ. ಬಾಂಧವ್ಯಗಳ ಬೆಲೆ ಗೊತ್ತಿರೋ ಯಾವ ವ್ಯಕ್ತಿ ಕೂಡ ಇಂಥದ್ದೊಂದು ಕೃತ್ಯ ಕೈ ಹಾಕೋದಿಲ್ಲ ಅಂತ ಹೇಳಿ ನಾಳೆ ದಿನ ಜನ ನಿಮ್ ಬಗ್ಗೆ ಮಾತನಾಡ್ತಾರೆ. ರೆಡಿ ಇದ್ದೀರಾ ಇದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ? ನಾನು ಯಾರೋ ಏನೋ ಮಾತಾಡ್ತಾರೆ ಅಂತೇಳಿ ನನ್ನ ಕರ್ತವ್ಯ ವಿರುದ್ಧ ನಡ್ಕೊಳ್ಳ. ನನ್ನ ಕರ್ತವ್ಯ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ನ್ಯಾಯ ಕೊಡಿಸೋದು. ಆ ನಿಟ್ಟಿನ ನಾನು ಕೆಲಸ ಮಾಡ್ತಿದ್ದೀನಿ. ಯಾವುದೇ ರೀತಿ ದೂರಜಿ ಕೊಡೋಕೆ ಆಗಿದ ಮುಂಚೆ ನಾನು ಒಬ್ಬನೇ ತೀರ್ಮಾನ ತಗೊಳ್ಳಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ, ಅವರ ಅಭಿಪ್ರಾಯ ತಿಳ್ಕೊಳ್ತೀನಿ. ಆ ನಂತರ ಅಂತಿಮ ತೀರ್ಮಾನ ನಾನು ತಗೊಳ್ತೇನೆ. ಸೊ ಅದೇ ರೀತಿ ನಾನು ದೂರಜಿ ಕೊಡೋಕ್ಕಿಂತ ಮುಂಚೆ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳ ಜೊತೆ ಮತ್ತೆ ವಿಧಿವಿಜ್ಞಾನ ಪ್ರಯೋಗಗಳ ಇದಕ್ಕೆ ಸಂಬಂಧಪಟ್ಟ ತಿಳುವಳಿಕೆ ಇರೋರ ಜೊತೆ ವೈದ್ಯರ ಜೊತೆ ಸೊ ಎಲ್ಲ ಜೊತೆ ಚರ್ಚೆ ಮಾಡಿ ಆ ದಾಖಲೆಗಳನ್ನ ಅವ್ರು ತೋರಿಸಿ, ನನ್ನ ದೂರಜನ ಕೂಡ ಅವ್ರು ತೋರಿಸಿ, ಸೊ ಅವರೆಲ್ಲ ಸರಿಗಿದೆ ಅಂತ ಹೇಳಿದ್ಮೇಲೆ ನಾನು ದೂರ ಕೊಟ್ಟಿರೋಂಥದ್ದು. ರೈಟ್. ಎನಿವೆ ದೂರ್ ಕೊಟ್ಟಿದ್ದೀರಿ, ತನಿಖೆ ಅದು ಪ್ರಾರಂಭ ಆಗಿ ನೀವು ಹೇಳಿರೋ ಆಂಗಲ್ ಅಲ್ಲಿ ತನಿಖೆ ನಡೆಯುತ್ತಾ? ನಿಜಕ್ಕೂ ನೀವು ಹೇಳ್ತಿರೋ ಆರೋಪದಲ್ಲಿ ಹುರುಳಿದ್ಯಾ, ಸತ್ಯ ಇದೆಯಾ? ಕಾದ್ ನೋಡೋಣ. ಧನ್ಯವಾದ ಸ್ನೇಹಮಯಿ ಕೃಷ್ಣ ಅವರೇ ನಿಮ್ಮ ಸಮಯಕ್ಕಾಗಿ. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೀವು ಹೇಳ್ತಿರೋದು ನೋಡಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ವಿಠಲ್ ಗೌಡ ಕ್ರಿಮಿನಾಲಜಿಯಲ್ಲಿ ಡಿಗ್ರಿ ತಗೊಂಡು ಎಕ್ಸ್ಪರ್ಟ್ ಆಗಿರುವ ವ್ಯಕ್ತಿ ಅನ್ನೋ ರೀತಿಯಲ್ಲಿ, ಅಂದ್ರೆ ಯಾರ ವಿರುದ್ಧ ಹೆಂಗ್ ಷಡ್ಯಂತ್ರ ಮಾಡಬೇಕು, ತಾನ್ ಮಾಡಿರುವ ಒಂದು ಅಪರಾಧವನ್ನ ಯಾವ ರೀತಿ ಕವರ್ ಅಪ್ ಮಾಡ್ಕೊಳ್ಬೇಕು, ಇಷ್ಟೆಲ್ಲ ಸೂಕ್ಷ್ಮ ಮನಸ್ಥಿತಿ ಇರೋ ವ್ಯಕ್ತಿನ ಅಂತ ಹೇಳಿ ಅನುಮಾನ ಬಂದ್ಬಿಡುತ್ತೆ ಒಂದು ಕ್ಷಣ. ಖಂಡಿತ ಮೇಡಮ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆತ ಅಪರಾಧ ಮನೋಭಾವನೆ ಇರತಕ್ಕಂತ ವ್ಯಕ್ತಿ. ಈ ಬುರುಡೆ ಪ್ರಕರಣ ಏನಿದೆ ಅದು ಸತ್ಯ ಇಚ್ಛೆ ಬಂದಾಗ ಗೊತ್ತಾಗುತ್ತೆ ವಿಠಲ್ ಗೌಡನ ಮನಸ್ಥಿತಿ ಎಂತದ್ದು ಅಂತ ಹೇಳಿ. ಮತ್ತು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆತ ತನ್ನ ಹೋಟ್ಲಲ್ಲಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಇದೇ ಚಿನ್ನಯ್ಯ ಅಂತ ಏನೇ ಬುರುಡೆ ವ್ಯಕ್ತಿನ ಕೊಡ ಅವನ ಕಡೆಯಿಂದ ಊತಾಕ್ಷಿನ ಬಗ್ಗೆ ಕೂಡ ಜನ ಮಾತಾಡ್ತಾರೆ. ಈಗ ಈ ಮಾಹಿತಿ ಬಂದಾಗ ಬುರುಡೆ ಪ್ರಕರಣ ಮೂಲನೇ ವಿಠಲ್ ಗೌಡ ಅಂತ ಬಂದಿದೆ. ಅಪರಾಧಿ ಮನಸ್ಥಿತಿ ಇಲ್ಲದೆ ಇದ್ರೆ ಇಂಥ ಕೃತ್ಯಗಳು ಮಾಡ್ತಾರ? ನನ್ನ ಕಡೆದೋಗಿ ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಸ್ನೇಹಮಯಿ ಕೃಷ್ಣ ಅವರೇ. ಮಾವ ಹಾಗೆ ಸೊಸೆಯ ತಂದೆ ಮಗಳ ಸಮಾನವಾದ ಸಂಬಂಧಕ್ಕೆ ಕಳಂಕ ತರೋ ಪ್ರಯತ್ನ ಮಾಡ್ತಿದ್ದೀರಿ. ಬಾಂಧವ್ಯಗಳ ಬೆಲೆ ಗೊತ್ತಿರೋ ಯಾವ ವ್ಯಕ್ತಿ ಕೂಡ ಇಂಥದ್ದೊಂದು ಕೃತ್ಯ ಕೈ ಹಾಕೋದಿಲ್ಲ ಅಂತ ಹೇಳಿ ನಾಳೆ ದಿನ ಜನ ನಿಮ್ ಬಗ್ಗೆ ಮಾತನಾಡ್ತಾರೆ. ರೆಡಿ ಇದ್ದೀರಾ ಇದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ? ನಾನು ಯಾರೋ ಏನೋ ಮಾತಾಡ್ತಾರೆ ಅಂತೇಳಿ ನನ್ನ ಕರ್ತವ್ಯ ವಿರುದ್ಧ ನಡ್ಕೊಳ್ಳ. ನನ್ನ ಕರ್ತವ್ಯ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ನ್ಯಾಯ ಕೊಡಿಸೋದು. ಆ ನಿಟ್ಟಿನ ನಾನು ಕೆಲಸ ಮಾಡ್ತಿದ್ದೀನಿ. ಯಾವುದೇ ರೀತಿ ದೂರಜಿ ಕೊಡೋಕೆ ಆಗಿದ ಮುಂಚೆ ನಾನು ಒಬ್ಬನೇ ತೀರ್ಮಾನ ತಗೊಳ್ಳಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ, ಅವರ ಅಭಿಪ್ರಾಯ ತಿಳ್ಕೊಳ್ತೀನಿ. ಆ ನಂತರ ಅಂತಿಮ ತೀರ್ಮಾನ ನಾನು ತಗೊಳ್ತೇನೆ. ಸೊ ಅದೇ ರೀತಿ ನಾನು ದೂರಜಿ ಕೊಡೋಕ್ಕಿಂತ ಮುಂಚೆ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳ ಜೊತೆ ಮತ್ತೆ ವಿಧಿವಿಜ್ಞಾನ ಪ್ರಯೋಗಗಳ ಇದಕ್ಕೆ ಸಂಬಂಧಪಟ್ಟ ತಿಳುವಳಿಕೆ ಇರೋರ ಜೊತೆ ವೈದ್ಯರ ಜೊತೆ ಸೊ ಎಲ್ಲ ಜೊತೆ ಚರ್ಚೆ ಮಾಡಿ ಆ ದಾಖಲೆಗಳನ್ನ ಅವ್ರು ತೋರಿಸಿ, ನನ್ನ ದೂರಜನ ಕೂಡ ಅವ್ರು ತೋರಿಸಿ, ಸೊ ಅವರೆಲ್ಲ ಸರಿಗಿದೆ ಅಂತ ಹೇಳಿದ್ಮೇಲೆ ನಾನು ದೂರ ಕೊಟ್ಟಿರೋಂಥದ್ದು. ರೈಟ್. ಎನಿವೆ ದೂರ್ ಕೊಟ್ಟಿದ್ದೀರಿ, ತನಿಖೆ ಅದು ಪ್ರಾರಂಭ ಆಗಿ ನೀವು ಹೇಳಿರೋ ಆಂಗಲ್ ಅಲ್ಲಿ ತನಿಖೆ ನಡೆಯುತ್ತಾ? ನಿಜಕ್ಕೂ ನೀವು ಹೇಳ್ತಿರೋ ಆರೋಪದಲ್ಲಿ ಹುರುಳಿದ್ಯಾ, ಸತ್ಯ ಇದೆಯಾ? ಕಾದ್ ನೋಡೋಣ. ಧನ್ಯವಾದ ಸ್ನೇಹಮಯಿ ಕೃಷ್ಣ ಅವರೇ ನಿಮ್ಮ ಸಮಯಕ್ಕಾಗಿ. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.